ದ್ವೇಷ ಭಾಷಣ ಮಸೂದೆ ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಬದುಕುವಿಗೆ ಮತ್ತೆ ಮಾತನಾಡುವ ಹಕ್ಕನ್ನ ಕಾನ್ಸ್ಟಿಟ್ಯೂಷನ್ ಉಳಿಸಬೇಕು ಅನ್ನೋದು ಕಾಂಗ್ರೆಸ್ನ ಧ್ಯೇಯ ಉದ್ದೇಶ. ಆದರೆ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡ್ಕೊಂಡ್ಬಂದು ಇಲ್ಲಿ ಮಾತಾಡಬೇಡಿ ಅಂತ ಹೇಳಿ ಕಾನೂನು ತರ್ತಾರೆ ಅಂತ ಹೇಳಿದ್ರೆ ಇವರು ಹೇಳೋದೊಂದು ಮಾಡೋದೊಂದು ಕಾಂಗ್ರೆಸ್ ಪಾರ್ಟಿ. ಇವ್ರ ಹತ್ರ ಪಾಠ ಕಲಿಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನ 5,00,000 ಕೋಟಿ ನುಂಗಾಕಿದ್ದಾರೆ. ದಲಿತರಿಗೆ ಕೊಡಬೇಕಾಗಿರೋ ಹಣವನ್ನ ನುಂಗಿ ನೀರು ಕುಡಿದವ್ರೆ. ಇವತ್ತು ಕಾಂಗ್ರೆಸ್ನವರು ಬಡವರಿಗೊಂದು ಮನೆ ಕೊಡಕ್ಕಾಗಿಲ್ಲ. ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚಕ್ಕೂ ಕಾಸಿಲ್ಲ. ಸರ್ಕಾರ ದಿವಾಳಿ ಆಗಿದೆ. ಜನ ಆದಿ ಬೀದಿಲಿ ದೊಣ್ಣೆ ಹಿಡ್ಕೊಂಡು ಹೊಡಿತಾರೆ ಇನ್ನ ಇವ್ರನ್ನ. ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಮುಖಂಡರ ಆಕ್ರೋಶ. ಇವತ್ತೇನಾದ್ರು ಕರಾಳ ದಿನ ಇಂಡಿಯಾ ಭಾರತ ದೇಶ ಇತಿಹಾಸದಲ್ಲಿ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತೆ ಇಂದಿರಾ ಗಾಂಧಿ ಸರ್ಕಾರ. ಸ್ವಾತಂತ್ರ್ಯವನ್ನು ದಮನ ಮಾಡಿ ನ್ಯಾಯವಾಗಿ ಹೋರಾಟದಿದ್ದಂಥವ್ರನ್ನ, ದೇಶವನ್ನು ರಕ್ಷಣೆ ಮಾಡಿದಂಥವ್ರನ್ನೆಲ್ಲ ಜೈಲಿಗೆ ಹಾಕಿದ್ದಂಥವ್ರು. ದ್ವೇಷ ಭಾಷಣ ಮಸೂದೆ 2025 ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಇಂದು ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಜನರ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲು ಹೊರಟಿದೆ. ಮೊದಲನೆಯದಾಗಿ ಇದು ಮಾಧ್ಯಮದವರನ್ನ ಬಾಯಿ ಮುಚ್ಚಿಸುವ ಕೆಲಸ. ಅವರ ಸರ್ಕಾರ ಮಾಡ್ತಾ ಇರುವ ತಪ್ಪುಗಳನ್ನ ಯಾರೂ ಪ್ರಶ್ನೆ ಮಾಡಬಾರದೆಂದು ಪಿತೂರಿಯನ್ನ ಮಾಡಿ ಈ ಮಸೂದೆಯನ್ನ ತರಲು ಹೊರಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದವರಿಗೆ, ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದವರಿಗೆ ಜೈಲಿಗೆ ಕಳಿಸಲು ದಮ್ಮು ತಾಕತ್ತಿಲ್ಲ. ಅದರಿಂದ ಇಂದು ಅವರ ಸರ್ಕಾರದ ತಪ್ಪುಗಳನ್ನ ಪ್ರಶ್ನಿಸುವವರಿಗೆ ಜೈಲು ದಾರಿ ತೋರಿಸಲು ಮುಂದಾಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ಮಸೂದೆ ಅಂಗೀಕಾರ ಆಗಲು ಬಿಡುವುದಿಲ್ಲ. ಅಂಗೀಕಾರವಾದರೆ ಮುಂದಿನ ದಿನಗಳಲ್ಲಿ ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಇದರ ವಿರುದ್ಧವಾಗಿ ಪ್ರತಿಭಟಿಸುತ್ತೇವೆ ಎಂದು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯ ಕರೆ ಗಂಟೆಯನ್ನ ನೀಡಿದ್ರು. ಕರ್ನಾಟಕ ಸರ್ಕಾರ ಒಂದು ವಿಧೇಯಕವನ್ನ ಬೆಳಗಾಂ ಅಧಿವೇಶನದಲ್ಲಿ ತಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅದನ್ನ ಅಸೆಂಬ್ಲಿಯಲ್ಲೂ ಕೂಡ ಬೆಳಗಾಂ ಅಧಿವೇಶನಲ್ಲೂ ಕೂಡ ವಿರೋಧ ಮಾಡಿದೆ. ಆ ವಿರೋಧಗಳ ಮಧ್ಯೆ ಕೂಡ ನಮ್ಮ ಯಾರಿಗೂ ಮಾತಾಡದಲೆ ಅಲ್ಲೂ ಕೂಡ ನಮ್ಮ ಸ್ವಾತಂತ್ರ್ಯವನ್ನ, ನಮ್ಮ ಹಕ್ಕುಗಳನ್ನು ಕಿತ್ಕೊಂಡು ಒಂದು ಗೊಂದಲದಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡ್ತಾ ಅಸೆಂಬ್ಲಿಯಲ್ಲಿ ನಮಗೆ ಅವಕಾಶನೂ ಕೊಡಲಿಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಆದರೆ ನಾವೆಲ್ಲ ಪ್ರತಿಭಟನೆ ಕೂಡ ಮಾಡಿದ್ದೀವಿ. ನಾವು ಇವತ್ತು ಏನೋ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂಥ ಬಿಲ್ಲನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿದೆ. ರೈಟ್ ಟು ಸ್ಪೀಕ್ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತನಾಡುವ ಹಕ್ಕನ್ನು, ಬದುಕುವ ಹಕ್ಕನ್ನು, ಫಂಡಮೆಂಟಲ್ ರೈಟ್ಸ್ ಇದು. ಮನುಷ್ಯ ಬದುಕೋದಕ್ಕೆ, ಮನುಷ್ಯ ಮಾತಾಡೋದಕ್ಕೆ, ಅವನ ಅಭಿಪ್ರಾಯವನ್ನು ತಿಳಿಸುವಂಥ ಹಕ್ಕನ್ನು ಸನ್ಮಾನ್ಯ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಇವತ್ತು ಕರ್ನಾಟಕ ಸರ್ಕಾರ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಅನ್ನು ಆದಿ ಬೀದಿಯಲ್ಲಿ ಓದಿಸ್ತಾರೆ. ಅಸೆಂಬ್ಲಿಯಲ್ಲಿ ಮೂಲೆ ಮೂಲೆಗಳಲ್ಲಿ ರಜಿಸ್ತಾರೆ. ಎಲ್ಲಿ ನೀವು ಹೋಗಿ ನೋಡಿ, ಅಸೆಂಬ್ಲಿ ಒಳಗೆ ನೋಡಿ, ನಮ್ಮ ಟೂಡಾ ಪಾರ್ಕಲ್ಲಿ ಹೋಗಿ ನೋಡಿ, ಕೆರೆ ಹತ್ರ ನೋಡಿ, ಎಲ್ಲೋದ್ರೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಕ್ಕಳಿಗೆ ಎಲ್ರಿಗೂ ಜಾಗೃತಿ ಮೂಡಿಸಬೇಕು ಅಂತೇಳಿ ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಿದ್ದಾರೆ. ಬೀದರಿಂದ ಹಿಡಿದು ಕರ್ನಾಟಕದ ಮೂಲೆವರೆಗೂ ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಮಾನವ ಸರಪಳಿಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಏನು, ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಮನುಷ್ಯನ ಬದುಕುವಿಗೆ ಮತ್ತು ಮಾತನಾಡುವ ಹಕ್ಕನ್ನು, ಕಾನ್ಸ್ಟಿಟ್ಯೂಷನ್ನ ಉಳಿಸಬೇಕು ಅನ್ನೋದು ಕಾಂಗ್ರೆಸ್ನ ಧ್ಯೇಯ ಉದ್ದೇಶ. ಆದರೆ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡ್ಕೊಂಡ್ಬಂದು ಇಲ್ಲಿ ಮಾತಾಡಬೇಡಿ ಅಂತ ಹೇಳಿ ಕಾನೂನು ತರ್ತಾರೆ ಅಂತ ಹೇಳಿದ್ರೆ ಇವರು ಹೇಳೋದೊಂದು ಮಾಡೋದೊಂದು ಕಾಂಗ್ರೆಸ್ ಪಾರ್ಟಿ. ಇವ್ರ ಹತ್ರ ಪಾಠ ಕಲಿಬೇಕಾಗಿಲ್ಲ. ಅದಕ್ಕೆ ನಾವು ಈ ದೇಶಕ್ಕೆ ಏನಾದರೂ ಎಮರ್ಜೆನ್ಸಿ ಆಗಿ ಮಾಧ್ಯಮದವರು, ನಾಯಕರುಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರುಗಳು ಯಾರು ಜೈಲಿಗೆ ಹೋದ್ರು ಅಂತ ಹೇಳಿದ್ರೆ ಇವತ್ತೇನಾದ್ರು ಕರಾಳ ದಿನ ಇಂಡಿಯಾ ಭಾರತ ದೇಶ ಇತಿಹಾಸದಲ್ಲಿ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಗಾಂಧಿ ಸರ್ಕಾರ. ಕಾಂಗ್ರೆಸ್ಸಿನ ಅವತ್ತಿನ ಇಂದಿರಾ ಗಾಂಧಿಯ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನು ದಮನ ಮಾಡಿ ನ್ಯಾಯವಾಗಿ ಹೋರಾಟದಿದ್ದಂಥವ್ರನ್ನ, ದೇಶವನ್ನು ರಕ್ಷಣೆ ಮಾಡಿದಂಥವ್ರನ್ನೆಲ್ಲ ಜೈಲಿಗೆ ಹಾಕಿದ್ದಂಥವ್ರು. ಇವತ್ತು ಹಿಂದಿನ ಬಾಗಿಲಿಂದ ಈ ಒಂದು ಏನು ತುರ್ತು ಪರಿಸ್ಥಿತಿಯನ್ನು ಏರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ.
ಫ್ರಮ್ ದ ಬ್ಯಾಕ್ ಡೋರ್. ಅಂದರೆ ಇಲ್ಲಿ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಪತ್ರಿಕೆ ಸ್ನೇಹಿತರು ಇರ್ಬೋದು, ಯೂಟ್ಯೂಬರ್ ಇರ್ಬೋದು, ಫೇಸ್ಬುಕ್ ಅವ್ರು ಇರ್ಬೋದು, ವಾಟ್ಸಪ್ಪಲ್ಲಿ ಇರ್ಬೋದು, ಯಾವುದೇ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ, ಟೀಕೆ ಮಾಡಿದಾಗ ಅವನ್ನ ಕರ್ಕೊಂಡೋಗಿ ಕಾನೂನು ಅಡಿಯಲ್ಲಿ 3 ವರ್ಷ ಜೈಲಿಗೆ ಹಾಕುವಂಥ ಕಾನೂನನ್ನು ತಂದಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇಷ್ಟೇ. ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ, ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ, ಒಬ್ಬ ವಾಲ್ಮೀಕಿ ಹಗರಣದಲ್ಲಿ ಸಿಗಾಕೊಂಡು ಜೈಲು ವಾಸ ಮಾಡಿದ್ದಾರೆ. ಇವತ್ತು ಮೂಢ ಹಗರಣದಲ್ಲಿ ಸಿಗಾಕೊಂಡವರೆಲ್ಲ ಜೈಲಲ್ಲಿದ್ದಾರೆ, ಕಮಿಷನರಿಂದ ಹಿಡಿದು. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ನುಂಗಾಕಿದ್ರು, ಮೂಢ ಹಗರಣದಲ್ಲಿ ಲಕ್ಷಾಂತರ ಕೋಟಿಯನ್ನು ನುಂಗಾಕಿದ್ರು. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಕೊಡಬೇಕಾಗಿದ್ದಂಥ 5,000 ಕೋಟಿ ಏನು ಗೃಹಲಕ್ಷ್ಮಿ ಯೋಜನೆಯನ್ನು 5,000 ಕೋಟಿ ನುಂಗಾಕಿದ್ದಾರೆ. ACP TSP ಹಣವನ್ನು 41,000 ಕೋಟಿಯನ್ನು ದಲಿತರಿಗೆ ಕೊಡಬೇಕಾಗಿರೋ ಹಣವನ್ನು ನುಂಗಿ ನೀರು ಕುಡಿದವ್ರೆ. ಇವತ್ತು ಕಾಂಗ್ರೆಸ್ನವರು ಬಡವ್ರಿಗೊಂದು ಮನೆ ಕೊಡೋಕ್ಕಾಗಿಲ್ಲ, ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚಕ್ಕೂ ಕಾಸಿಲ್ಲ, ಸರ್ಕಾರ ದಿವಾಳಿ ಆಗಿದೆ. ಜನ ಆದಿ ಬೀದಿಲಿ ದೊಣ್ಣೆ ಹಿಡ್ಕೊಂಡು ಹೊಡಿತಾರೆ ಇನ್ನು ಇವ್ರನ್ನ, MLAಗಳನ್ನ ಆದಿ ಬೀದಿಲಿ ಓಡಾಡಕ್ಕೆ ಬಿಡಲ್ಲ. ಅದಕ್ಕೆ ಇವತ್ತು ಈ ಒಂದು ಆ್ಯಕ್ಟ್ ತಂದು ಮಾತಾಡಿದ್ರೆ ಜೈಲು. ನಮಗಲ್ಲ, ಅದು ವಿರೋಧ ಪಕ್ಷಕ್ಕೆ ಮಾತಾಡೋ ತಾಕತ್ತಿದೆ, ಮುಟ್ಟೋ ತಾಕತ್ತು ಕಾಂಗ್ರೆಸ್ನವ್ರಿಗೂ ಇಲ್ಲ. ಆದರೆ ಸಾಮಾನ್ಯ ಜನಕ್ಕೆ ಇದು ಕಾನೂನು ತಂದ್ಬಿಟ್ಟವ್ರು ಇವತ್ತು. ಇನ್ನು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಸರ್ಕಾರ ದೇಶ ಭಾಷಣ ಮಸೂದೆಯನ್ನ ತರುವವರು ಹೊರಟಿರುವುದು ನಿಜಕ್ಕೂ ಕೂಡ ಖಂಡನೀಯ. ಜನರ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವ ಕೆಲಸವನ್ನ ಈ ಸರ್ಕಾರ ಮಾಡಲು ಹೊರಟಿದೆ. ಸರ್ಕಾರದ ತಪ್ಪುಗಳ ಬಗ್ಗೆ ಜನ ಮಾತನಾಡಬಾರದು ಅಂದ್ರೆ ಹೇಗೆ? ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಅವರಿಗೂ ಜೈಲು ಶಿಕ್ಷೆಯಾಗತ್ತೆ. ಹೀಗಾದ್ರೆ ಜನರು ಸರ್ಕಾರವನ್ನ ಪ್ರಶ್ನೆ ಮಾಡುವುದು ತಪ್ಪ. ಈ ಕೂಡಲೇ ಸರ್ಕಾರ ಈ ಮಸೂದೆಯನ್ನ ವಾಪಸ್ ಪಡಿಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಡಿಸೆಂಬರ್ 8ನೇ ತಾರೀಕಿಂದ 19ನೇ ತಾರೀಕಿನ ಒಂದು ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಒಂದು ಏನು ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಚರ್ಚೆಗೂ ಬಿಡದಲ್ಲೇ ಅಪೋಸಿಷನಿನ ಒಂದು ಏನೆಲ್ಲ ಕ್ವಶನ್ ಹಾಕಿದ್ರು ಕೂಡ ಆತುರಾತುರವಾಗಿ ಒಂದು ಬಿಲ್ಲನ್ನು ಪಾಸ್ ಮಾಡಿದರೆ ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಒಂದು ಜನಾಂದೋಲನವನ್ನು ಮಾಡ್ತಿದೆ, ಪ್ರತಿಭಟನೆ ಮಾಡ್ತಿದೆ ಇದ್ರ ವಿರುದ್ಧ. ಇದರ ಹೈಲೈಟ್ಸು ತಮಗಾಗಲೇ ಗೊತ್ತಿದೆ. ಇದು ಟೋಟಲ್ ಆಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ರೈಟ್ ಟು ಫ್ರೀಡಮ್ ಏನಿದೆ, ಫ್ರೀಡಮ್ ಟು ಸ್ಪೀಚ್ ಅಂತ ಏನಿದೆ, ಒಂದು ಬೇಸಿಕ್ ಒಂದು ಫಂಡಮೆಂಟಲ್ ರೈಟ್, ಅದನ್ನು ಕಿತ್ಕೊಳ್ಳೋವಂಥ ಕೆಲಸ. ಇವತ್ತು ಅದನ್ನು ನೀವು ಬಿಲ್ನೇನಾರ ಓದ್ಬಿಟ್ರೆ ಸಣ್ಣ ಯಾವನ ಒಬ್ಬ ಭಾವನೆಗೆ ಧಕ್ಕೆ ಆಗಿದೆ, ಅವನಿಗೆ ಯಾರಿಗೋ ಬೇಜಾರಾಯಿತು, ಅದು ಎಲ್ಲಿ ಭಾಷಣ ರೋಡ್ನಲ್ಲಿ ನಿಂತ್ಕೊಂಡು ಮಾಡೋ ಭಾಷಣ ಇದನ್ನಲ್ಲ, ಎಲ್ಲೋ ವಾಟ್ಸಪ್ ಗ್ರೂಪಲ್ಲೋ ಫೇಸ್ಬುಕ್ಕಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂಥ ಬರವಣಿಗೆಯಿಂದನೂ ಕೂಡ ಅದನ್ನು ಕೇಸ್ ಹಾಕಿ ಆ ಒಂದು ಏನು ಬಿಲ್ಲು ಪಾಸ್ ಮಾಡಿದ್ದಾರೆ. ಈಗ ಆ್ಯಕ್ಟ್ ಆಗಿದೆ, ಬಟ್ ಇನ್ನು ಗವರ್ನರ್ ಪಾಸ್ ಆದಮೇಲೆ ಅದು ಆ್ಯಕ್ಟ್ ಆಗೋದು, ಅದು ಕಾನೂನು ಆಗೋದು. ಅದರಡಿ 3 ವರ್ಷ ಜೈಲು, ಫೈನು ಇವೆಲ್ಲ ನೋಡ್ರೆ ಇಟ್ಸ್ ಎ ಡ್ರೆಕೋನಿಯನ್ ಬಿಲ್, ಪೈಶಾಚಿಕ ಒಂದು ಇದು ಬಿಲ್ಲು. ಅದಕ್ಕೆ ಫಸ್ಟು ಟಾರ್ಗೆಟ್ ಆಗೋದು ನೀವೇನೆ. ಮೀಡಿಯಾ ಏನಿದ್ರೆ, ಮೀಡಿಯಾ ಅಂದರೆ ಬರೀ ಪ್ರಿಂಟ್ ಒಂದೇ ಅಲ್ಲ, ಪ್ರಿಂಟು, TV, ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ಇವತ್ತು ಇಲ್ಲಿ ಇದ್ದೀರಾ ಇಲ್ಲಿ. ಆದ್ದರಿಂದ ಫಸ್ಟು ಟಾರ್ಗೆಟ್ ನಿಮಗೆ ಮತ್ತು ಸಾಮಾನ್ಯ ಜನನು ಕೂಡ ನೇರವಾಗಿ, ಯಾಕಂದರೆ ಒಂದು ದೇಶ ಅಂದರೆ ಒಂದು ಅಭಿಪ್ರಾಯ. ನೀವು ಹಿಂದೆ ಎಲ್ಲ ಕಾರ್ಟೂನ್ ನೋಡಿದ್ರೆ, RK ಲಕ್ಷ್ಮಣ್ ಕಾರ್ಟೂನು ಪ್ರಧಾನಮಂತ್ರಿ ಪ್ರೆಸಿಡೆಂಟನ್ನು ಕೂಡ ಬಿಟ್ಟಿಲ್ಲ. ಅವನು ಕೂಡ ಈ ಆ್ಯಕ್ಟ್ ಪ್ರಕಾರ ನನ್ನ ಲೆಕ್ಕ ಅದನ್ನು ಪನಿಷಬಲ್. ಆದ್ದರಿಂದ ಇಂಥ ಕಾನೂನು ಬೇಕಿತ್ತ? ಇದು ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಬಿಲ್ಲು. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಇವರೆಲ್ಲ ಒಂದು ಗ್ಯಾರಂಟಿಗಳ ಸೋಗಿನಲ್ಲಿ ಮತ್ತು ಭ್ರಷ್ಟಾಚಾರದ ಸೋಗಿನಲ್ಲಿ ಇವತ್ತು ಅಭಿವೃದ್ಧಿ ಕೊಡೋಕ್ಕಾಗ್ತಿಲ್ಲ. ಜನ ಮಾತಾಡಬಾರ್ದು ಅಂತೇಳಿ ಈ ಒಂದು ಡ್ರೆಕೋನಿಯನ್ ಬಿಲ್, ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ತಂದು ಇವತ್ತು ಯಾರು ಕೂಡ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿರ್ಬೇಕು, ಆ ಪರಿಸ್ಥಿತಿ ನಿರ್ಮಾಣ ಮಾಡಕ್ಕೆ ಬಂದಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದುರುದ್ದೇಶಪೂರ್ವಕವಾಗಿ ಜಾರಿಗೆ ತಂದಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕಾವ್, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.